ಡೇ 2 VBSನ ಈ ದಿವಸಕ್ಕೆ ನಾನು ನಿಮ್ಮೆಲ್ಲರನ್ನು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇನೆ. ಡೇ 2ನ ಥೀಮ್ ಬಿಕಮ್ ಎ ನೋಬಡಿ ಟು ಬಿಕಮ್ ಎ ಸಂಬಡಿ. ಕನ್ನಡ ಭಾಷೆಯಲ್ಲಿ ಕ್ಷುಲ್ಲಕನೆಂದು ಮನವರಿಕೆಯಾದಾಗ ಗಣ್ಯನೆನಿಸಿಕೊಳ್ಳುವಿ. ನಾವು ಈ ಒಂದು ಧ್ಯಾನದ ಸಮಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕ್ಷಣಕಾಲ ಮೌನವಾಗಿದ್ದು ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮೆಲ್ಲರ ಜೀವಿತ ಕಾಲಕ್ಕೆ ನೀನು ಕೊಟ್ಟಂಥ ಈ ಸುಸಂದರ್ಭಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ನಮ್ಮನ್ನು ಮಕ್ಕಳೆಂದು ಕರೆದು ಅಂಗೀಕರಿಸಿದ್ದಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಈ ದಿವಸದ ಧ್ಯಾನದ ಸಮಯದಲ್ಲಿ ನಾವು ನಿನ್ನ ಪ್ರಸನ್ನತೆಯನ್ನು ಬೇಡುವರಾಗಿದ್ದೇವೆ. ನಮ್ಮ ಹೃದಯದ ಧ್ಯಾನವು ನಾವು ಆಡುವಂಥ ಬಾಯ ಮಾತುಗಳು ಅದು ನಿನಗೆ ಸಮರ್ಪಕವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಟೀಚರ್ಸ್, ನಿಮ್ಮೆಲ್ಲರಿಗೆ ವರ್ಚುವಲ್ VBSನ 2ನೇ ದಿವಸದ ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರನ್ನು ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. ಕ್ಷಣಕಾಲ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಒಂದು ಪ್ರಶ್ನೆ, ವಾಟ್ ಈಸ್ ಅವರ್ ಐಡೆಂಟಿಟಿ? ನಮ್ಮ ಪರಿಚಯವನ್ನು ನಾವು ಇತರರಿಗೆ ಯಾವ ರೀತಿಯಲ್ಲಿ ಮಾಡಿಕೊಡ್ತೇವೆ? ಅನೇಕ ಬಾರಿ ನಾವು ನೋಡುವಾಗ ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್ ಹೇಳ್ತೀವಿ. ನಾವು ಅವರ ಮಗ, ನಾವು ಅವರ ಕುಟುಂಬದಿಂದ ಬಂದಿದ್ದೇವೆ ಎಂಬುದಾಗಿ. ಕೆಲವು ಸತಿ ನಾವು ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ನಾವು ಹೇಳ್ತೀವಿ. ನಾನು ಉನ್ನತವಾದಂಥ ಡಿಗ್ರಿಯನ್ನು ಓದಿದ್ದೇನೆ, ಅಥವಾ ನಾವು ಮಾಡುವಂಥ ಕೆಲಸ, ನಾನು ಅತ್ಯುನ್ನತವಾದಂಥ ಒಂದು ಸ್ಥಾನದಲ್ಲಿದ್ದೇನೆ. ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಪರಿಚಯವನ್ನು ನಾವು ಮಾಡಿಕೊಡ್ತೇವೆ. ಹಾಗಾದರೆ ಯಾರಿಗಾದರೂ ನಾವು ಗುರುತಿಸಿಕೊಳ್ಳುವಾಗ ನಮ್ಮ ಬ್ಯಾಕ್ಗ್ರೌಂಡ್, ಅದು ಕುಟುಂಬದಾಗಿರ್ಬೋದು, ಅಥವಾ ನಮ್ಮ ಎಜುಕೇಷನ್ ಆಗಿರ್ಬೋದು, ಅಥವಾ ನಮ್ಮ ಸಾಧನೆಗಳಾಗಿರಬಹುದು. ಯಾಕೆಂದರೆ ನಮ್ಮಲ್ಲಿ ಒಂದು ಭಾವನೆ, ನಾನು ಒಬ್ಬ ಮಹತ್ವದ ವ್ಯಕ್ತಿ, ಗಣ್ಯ ವ್ಯಕ್ತಿಯಾಗಬೇಕು ಎನ್ನುವ ಒಂದು ಆಲೋಚನೆ, ಒಂದು ಭಾವನೆ ನಮ್ಮಲ್ಲಿರುವುದು ಸಹಜ. ಚಿಕ್ಕ ಮಕ್ಕಳನ್ನು ನಾವು ಕೂಡ ನೋಡುವಾಗ ಅವರು ಕೂಡ ಉತ್ತಮವಾಗಿ ನಾನು ಆ ಶಾಲೆಯಲ್ಲಿ ಓದ್ತಾ ಇದ್ದೇನೆ, ನಮ್ಮ ತಂದೆ, ನಮ್ಮ ತಾತ ಈ ವ್ಯಕ್ತಿ, ಈ ಗಣ್ಯ ವ್ಯಕ್ತಿ ಎಂಬುದಾಗಿ ಅವರು ಪರಿಚಯ ಮಾಡಿಕೊಡ್ತಾರೆ. ಇದು ಮಾನವ ಒಂದು ಜೀವಿತದಲ್ಲಿ ಇದು ಬಹಳ ಸಹಜವಾದಂಥ ಒಂದು ಪರಿಸ್ಥಿತಿಯಾಗಿ ಕಂಡು ಬರ್ತದೆ. ಅನೇಕ ಬಾರಿ ಕ್ರೈಸ್ತರಾದ ನಾವು ಕೂಡ ನಾವೇ ಗಣ್ಯರೆಂದು, ನಾವೇ ಒಂದು ಮಹತ್ವದ ವ್ಯಕ್ತಿಗಳೆಂದು ನಾವು ನಮ್ಮನ್ನು ಗುರುತಿಸಿಕೊಳ್ಳುವ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಆದರೆ ಅನೇಕ ಬಾರಿ ನಾವು ದೇವರ ಕರೆಯುವಿಕೆ, ದೇವರ ಯೋಜನೆಗಳು ನಮ್ಮ ಜೀವಿತದಲ್ಲಿ ಆತನ ಚಿತ್ತಕ್ಕೆ ನಾವು ಅನುಗುಣವಾಗಿ ಯಾವ ರೀತಿಯಲ್ಲಿ ನಡೆಯಬೇಕೆನ್ನುವುದು ಅನೇಕ ಬಾರಿ ನಾವು ಮರೆತು ಬಿಡ್ತೇವೆ. ಕೇವಲ ನಮ್ಮ ಒಂದು ಮಹತ್ವದ ಒಂದು ಸ್ಥಾನ, ಮಹತ್ವದ ಒಂದು ವ್ಯಕ್ತಿತ್ವವನ್ನು ನಾವು ಪ್ರದರ್ಶನ ಮಾಡಲು ನಾವು ಯಾವಾಗಲೂ ಆಲೋಚನೆ ಮಾಡ್ತೇವೆ. ದೇವರ ಕರೆ, ಆತನ ನಡೆಸುವಿಕೆ, ಅದಕ್ಕೆ ನಾವು ಒಳಪಡಿಸಿಕೊಂಡು ಆತನನ್ನು ನಂಬಿಕೆಯಿಂದ ಅನುಸರಿಸುವುದು ಬಹಳ ಪ್ರಾಮುಖ್ಯ ಕ್ರಿಸ್ತಿಯ ಜೀವಿತದಲ್ಲಿ. ಅನೇಕ ಬಾರಿ ನಾವು ಮುಂದೆ ಸಾಗುವಾಗ ನಮ್ಮ ಜೀವಿತದಲ್ಲಿ ನಿರ್ದಿಷ್ಟವಾದಂಥ ಒಂದು ಗುರಿ, ನಮ್ಮ ಜೀವಿತದಲ್ಲಿ ಮಹತ್ವವನ್ನು ಪಡೆದುಕೊಳ್ಳಬೇಕು, ಗಣ್ಯನೆನಿಸಿಕೊಳ್ಳಬೇಕು ಎನ್ನುವ ಒಂದು ಪ್ರಯತ್ನವನ್ನು ನಾವು ಮಾಡುವಾಗ ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ಅಥವಾ ದೇವರ ಯೋಜನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಮರೆತು ಬಿಡ್ತೇವೆ. ಆ ಒಂದು ನಂಬಿಕೆ, ದೇವರಲ್ಲಿದ್ದಂಥ ನಂಬಿಕೆ ನಮ್ಮಲ್ಲಿ ಇರುವುದಿಲ್ಲ. ನಂಬಿಕೆ ಎನ್ನುವ ವಿಷಯ ನಾವು ನೋಡುವಾಗ ಅದು ಒಂದು ಕ್ರಿಯಾಶೀಲವಾದಂಥ ಒಂದು ಗುಣ, ಒಂದು ಆ್ಯಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗಲೂ ಅದು ಕಾರ್ಯ ಸಾಧಿಸುವಂಥ ಒಂದು ಶಕ್ತಿಯಾಗಿದೆ. ದೇವರಲ್ಲಿ, ಆತನ ಸಾಮರ್ಥ್ಯದಲ್ಲಿ ನಾವು ನಂಬಿಕೆ ಇಡುವಾಗ ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಮಾಡಲು ಶಕ್ತನಾಗಿದ್ದಾನೆ ಎಂಬ ಅರಿವನ್ನು ಈ ನಂಬಿಕೆ ಉಂಟು ಮಾಡ್ತದೆ. ಮನುಷ್ಯರಾದ ನಾವು ಸಾಮಾನ್ಯವಾಗಿ ನಮ್ಮ ಸಾಮರ್ಥ್ಯ, ನಮ್ಮ ತಿಳುವಳಿಕೆ ಇವುಗಳನ್ನು ನಾವು ಅವಲಂಬಿಸಿ ದೇವರ ಯೋಜನೆ ಅಥವಾ ದೇವರ ಚಿತ್ತವನ್ನು ನಾವು ಕಡೆಗಣಿಸ್ತೇವೆ. ಇಹಲೋಕದ ವಿಚಾರಗಳಲ್ಲಿ ನಾನು ಒಂದು ಮಹತ್ತರ ಸ್ಥಾನವನ್ನು ಪಡೆಯಬೇಕು, ನಾನು ಗಣ್ಯನಾಗಬೇಕು ಎನ್ನುವ ಒಂದು ಪ್ರಯತ್ನ, ಒಂದು ತವಕ ನಮ್ಮಲ್ಲಿರುತ್ತದೆ ಹೊರತು ದೇವರು ನಮ್ಮ ಜೀವಿತದಲ್ಲಿ ಏನು ಬಯಸುತ್ತಾನೆ ಎಂಬುದಾಗಿ ನಾವು ಅರಿತುಕೊಳ್ಳುವುದಿಲ್ಲ. ನಮ್ಮನ್ನು ನಾವು ದೀನರಾಗಿ ತಗ್ಗಿಸಿ ಆತನ ಚಿತ್ತಕ್ಕೆ ಒಳಪಡಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಸಾಧಿಸಲು ಶಕ್ತನಾಗಿದ್ದಾನೆ.
ಈ ದಿವಸಕ್ಕೆ ನಾವು ದೇವರ ವಾಕ್ಯದ ಧ್ಯಾನಕ್ಕೆ ನಮ್ಮ ಮುಂದೆ ಇರುವಂಥ ಒಂದು ಬೈಬಲ್ ಹೀರೋ, ಒಂದು ವ್ಯಕ್ತಿ ನಮ್ಮೆಲ್ಲರಿಗೂ ಬಹಳ ಪರಿಚಯವಾದಂಥ ಮೋಶೆಯ ಜೀವಿತವನ್ನು ನಾವು ಧ್ಯಾನ ಮಾಡುವಾಗ, ಆತನ ಜೀವಿತವನ್ನು ನಾವು ಸತ್ಯವೇದದ ಆಧಾರದಲ್ಲಿ ನಾವು ಗಮನಿಸುವಾಗ, ಮೋಶೆಯ ಜೀವನದಲ್ಲಿ ಆತನು ದೇವರಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯುವಾಗ ಯಾವ ರೀತಿಯಲ್ಲಿ ದೇವರವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡದ 34ನೇ ಅಧ್ಯಾಯದ 10ರಿಂದ 12 ವಚನಗಳನ್ನು ನಾವು ಗಮನಿಸುವಾಗ ಮೋಶೆಯ ವ್ಯಕ್ತಿತ್ವ ಯಾವ ರೀತಿಯಲ್ಲಿತ್ತು ಎಂಬುದಾಗಿ ಆ ಭಾಗದಲ್ಲಿ ಉತ್ತಮವಾಗಿ ತಿಳಿಸ್ಕೊಡ್ತದೆ. ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಇಂಥವನಿಗೆ ಸಮಾನವಾದ ಮತ್ತೊಬ್ಬ ಪ್ರವಾದಿ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದ್ಭುತ ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಕರ್ತನಲ್ಲಿ ಪ್ರಿಯವಾದರೆ, ಎಂಥ ಒಳ್ಳೆಯ ವ್ಯಕ್ತಿತ್ವ, ಎಂಥ ಒಳ್ಳೆಯ ಒಂದು ಗಣ್ಯತೆಯನ್ನು ಆತನು ಪಡೆದುಕೊಂಡ ದೇವರಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯುವಾಗ. ಆದರೆ ಆತನ ಜೀವಿತವನ್ನು ನಾವು ನೋಡುವಾಗ ಆತನು ಕೂಡ ಅನೇಕ ಬಾರಿ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದನು. ಅನೇಕ ಬಾರಿ ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ಆತನು ಉಪಯೋಗಿಸಿಕೊಳ್ಳಲು ಪ್ರಯತ್ನ ಪಟ್ಟನು. ಮೋಶೆ ಎಷ್ಟು ಕಾಲ ಈ ಲೋಕದಲ್ಲಿ ಬದುಕಿದ್ದ? 120 ವರ್ಷಗಳು ಆತನು ಈ ಇಹಲೋಕದಲ್ಲಿ ಜೀವಿಸಿದ್ದ. ಈ ಧ್ಯಾನಕ್ಕೆ ನಾವು ಆತನ ಆ 120 ವರ್ಷಗಳ ಜೀವಿತವನ್ನು 3 ಭಾಗಗಳಾಗಿ ನಾವು ಮಾಡಿಕೊಳ್ಳೋಣ. ಪ್ರಥಮ 40 ವರ್ಷದ ಜೀವಿತ, ಎರಡನೆಯ 40 ವರ್ಷದ ಜೀವಿತ ಮತ್ತು ಮೂರನೆಯ 40 ವರ್ಷದ ಜೀವಿತ. ಈ 3 ಸ್ಟೇಜ್ಗಳನ್ನು ನಾವು ಗಮನಿಸುವಾಗ, ಮೊದಲನೆಯ ಸ್ಟೇಜ್, ಮೊದಲ 40 ವರ್ಷಗಳು, ಮೋಸೆಸ್ ಸ್ಪೆಂಟ್ 40 years ಇನ್ ಈಜಿಪ್ಟ್ ಥಿಂಕಿಂಗ್ ಈ ವಾಸ್ ಎ ಸಂಬಡಿ. 40 ವರ್ಷಗಳು ಆತನು ಐಗುಪ್ತ ದೇಶದಲ್ಲಿ ಗಣ್ಯ ವ್ಯಕ್ತಿಯಾಗಿ, ಮಹತ್ವವುಳ್ಳ ವ್ಯಕ್ತಿಯಾಗಿ ಜೀವಿಸಿದನು. ವಿಮೋಚನಾ ಕಾಂಡ 2ನೇ ಅಧ್ಯಾಯ ಮತ್ತು ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯದ 21ರಿಂದ 28 ವಚನಗಳನ್ನು ನಾವು ಗಮನಿಸುವಾಗ ಮೋಶೆಯ ಈ ಒಂದು 40 ವರ್ಷದ ಜೀವಿತ ಯಾವ ರೀತಿಯಲ್ಲಿತ್ತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಐಗುಪ್ತ ದೇಶದಲ್ಲಿ ಫರೋಹನನ ಒಂದು ರಾಜ್ಯಾಧಿಕಾರ ನಡೆಯುವ ಸಮಯದಲ್ಲಿ ನಮಗೆ ಗೊತ್ತುಂಟು ಮೋಶೆ ಯಾವ ರೀತಿಯಲ್ಲಿ ಹುಟ್ಟಿದನು. ಆತನ ತಂದೆ ತಾಯಿಗಳು ಆತನನ್ನು 3 ತಿಂಗಳಾದ ನಂತರ ಆತನನ್ನು ನದಿಯಲ್ಲಿ ಬಿಡಬೇಕಾಗಿತ್ತು. ಯಾಕೆಂದರೆ ಅಲ್ಲಿದ್ದ ರಾಜ್ಯಾಧಿಕಾರದ ಒಂದು ಆಜ್ಞೆ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸಬೇಕೆಂಬುವ ಒಂದು ಆಜ್ಞೆ ಇದ್ದಿದ್ದರಿಂದ ಈ ಮೋಶೆಯನ್ನು ಕೇವಲ 3 ತಿಂಗಳು ಅವರ ತಂದೆ ತಾಯಿಗಳು ಸಾಕಲು ಸಾಧ್ಯವಾಯಿತು. ಅವರು ನದಿಯಲ್ಲಿ ಬಿಟ್ಟಾಗ ಅಲ್ಲಿದ್ದ ಫರೋಹನನ ಮಗಳು, ಆಕೆಯ ಹೆಸರು ತೆರ್ಮೊತಿಯಸ್ ಎಂಬುದಾಗಿ, ತೆರ್ಮೊತಿಯಸ್ ಎಂಬ ಹೆಸರುಳ್ಳ ಫರೋಹನನ ಮಗಳು ಮೋಶೆಯನ್ನು ಆ ನೀರಿನಲ್ಲಿಂದ ಎಳೆದು ಆತನನ್ನು 3 ತಿಂಗಳ ಮಗುವಾಗಿದ್ದ ಮೋಶೆಯನ್ನು ಅವಳು ಸಾಕಿದಳು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಮೋಶೆಯು ಐಗುಪ್ತ ದೇಶದವರ ಸಕಲ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು ಎಂಬುದಾಗಿ ವಾಕ್ಯ ಭಾಗ ನಮಗೆ ತಿಳಿಸ್ತದೆ. ಎಜುಕೇಷನ್, ಮೋಶೆಯ ಒಂದು ಬ್ಯಾಕ್ಗ್ರೌಂಡ್ ಅಂದರೆ ಆತನ ಎಜುಕೇಷನ್. ಐಗುಪ್ತದಲ್ಲಿ ಬಹಳ ಫೇಮಸ್ ಪಂಡಿತರು, ವಿದ್ವಾಂಸರು ಇದ್ದರು. ಅವರು ಮೋಶೆಗೆ ಪುರಾಣಗಳನ್ನು, ಇತಿಹಾಸಗಳನ್ನು, ಒಳ್ಳೆಯ ತಿಳುವಳಿಕೆಯನ್ನು ಅವರು ಅವನಿಗೆ ಕಲಿಸಿಕೊಟ್ಟರು. ನಮ್ಮೆಲ್ಲರಿಗೆ ಗೊತ್ತುಂಟು, ಈಜಿಪ್ಟ್ ದೇಶದವರು ಅಥವಾ ಈ ಐಗುಪ್ತರು ಯಾವುದಕ್ಕೆ ಫೇಮಸ್ ಎಂಬುದಾಗಿ ನಾವು ನೋಡುವಾಗ ಪಿರಮಿಡ್ಸ್. ಅವರು ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ ಮಾಡೋದರಲ್ಲಿ ಬಹಳ ಉನ್ನತವಾದಂಥ ಕಾರ್ಯವನ್ನು ಅವರು ಮಾಡ್ತಾಯಿದ್ರು. ಅಂದರೆ ಅವರಿಗೆ ಮ್ಯಾಥಮೆಟಿಕ್ಸ್ ಮತ್ತು ಜಾಮೆಟ್ರಿ ಬಹಳ ಈಸಿ. ಅದರ ಮುಖಾಂತರ ಅವರು ಅನೇಕ ಪಿರಮಿಡ್ಗಳನ್ನು ಅವರು ಕಟ್ತಾ ಇದ್ದರು. ಮೋಶೆಗೆ ಈ ಎಜುಕೇಷನ್ ಸಿಗಲು ಸಾಧ್ಯವಾಯಿತು. ಐಗುಪ್ತರ ಪಂಡಿತರ ಮುಖಾಂತರ ಈ ಎಜುಕೇಷನ್ ಆತನಿಗೆ ಸಿಕ್ಕಿತು. ಫರೋಹನಲ್ಲಿದ್ದಂಥ ಸಂಪತ್ತುಗಳು, ಚಿನ್ನ, ಅಮೂಲ್ಯ ರತ್ನಗಳು, ಬೆಲೆ ಬಾಳುವಂಥ ಪರ್ಫ್ಯೂಮ್ಗಳು, ಈ ಎಲ್ಲವುಗಳನ್ನು ಮೋಶೆಯು ಫರೋಹನನ ಆಸ್ಥಾನದಲ್ಲಿ ಅನುಭವಿಸಿದನು. ಮತ್ತು ಫರೋಹನನ ಸೈನ್ಯ ಯಾವಾಗಲೂ ಮೋಶೆಯ ಸೇವೆಗೆ ಸಿದ್ಧರಾಗಿದ್ದಂಥ ಫರೋಹನನ ಆರ್ಮಿ, ಸಮರ್ಥನಾದ ಮಹತ್ವವುಳ್ಳ ಗಣ್ಯ ವ್ಯಕ್ತಿಯಾಗಲು ಸಕಲ ವಿಧವಾದಂಥ ಬ್ಯಾಕ್ಗ್ರೌಂಡ್ ಮೋಶೆಗೆ ಸಿಕ್ಕಿತು. ಎಲ್ಲ ಸವಲತ್ತುಗಳು, ಸೌಕರ್ಯಗಳು ಐಗುಪ್ತ ದೇಶದಲ್ಲಿ ಮೋಶೆಗೆ ಸಿಕ್ಕಿತು. ಇಷ್ಟೆಲ್ಲ ಮಹತ್ವವಿದ್ದಾಗಲೂ ಮೋಶೆಗೆ ತನ್ನ ಮೂಲ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬ್ಯರ
ದೇವರ ಪರಿಚಯವಿರಲಿಲ್ಲ. ಆ ದೇವರಲ್ಲಿ ನಂಬಿಕೆ ಆತನಿಗೆ ಇರಲಿಲ್ಲ. ಆತನು ಇಬ್ರಿಯನಾಗಿದ್ದರೂ, ಇಸ್ರಾಯೇಲನಾಗಿದ್ದರೂ ಅವನ ಐಡೆಂಟಿಟಿ ಅದು ಐಗುಪ್ತ ದೇಶದವರಾಗಿತ್ತು. ಈ ವಾಸ್ ಎನ್ ಈಜಿಪ್ಷನೈಸ್ಡ್ ಮೋಸೆಸ್ ಎಂಬುದಾಗಿ ನಾವು ತಿಳಿಯಬಹುದು. ಈಗ ತನ್ನ ಐಡೆಂಟಿಟಿಯನ್ನು, ತನ್ನ ಗುರುತನ್ನು ತನ್ನ ಜನರ ಬಳಿಯಲ್ಲಿ, ಇಸ್ರಾಯೇಲರ ಬಳಿಯಲ್ಲಿ ತೋರಿಸಿಕೊಳ್ಳಲು ಆತನು ಪ್ರಯತ್ನ ಮಾಡುವಾಗ ಆತನಿಗೆ ಫಲಿತಾಂಶ ಸಿಕ್ಕಲಿಲ್ಲ. ಅಪೊಸ್ತಲರ ಕೃತ್ಯಗಳ 7ನೇ ಅಧ್ಯಾಯದ 23ರಿಂದ 25 ವಚನಗಳನ್ನು ನಾವು ನೋಡುವಾಗ, ತನ್ನ ಸಹೋದರರು ಇಟ್ಟಿಗೆ ಮಾಡುವಂಥ, ಕಟ್ಟಡಗಳನ್ನು ಕಟ್ಟುವಂಥ ಕಾರ್ಯವನ್ನು ಅವರು ನಿರತರಾಗಿದ್ದರು. ದಾಸತ್ವದಲ್ಲಿದ್ದಂಥ ಜನರ ಬಳಿಗೆ ಹೋಗಿ ನೋಡಬೇಕೆಂಬ ಆಶೆಯು ಮೋಶೆಗೆ 40 ವರ್ಷಗಳ ತರುವಾಯ ಆತನಿಗೆ ಉಂಟಾಯಿತು. ಒಬ್ಬನಿಗೆ ಅನ್ಯಾಯ ಮಾಡುತ್ತಿದ್ದ ಐಗುಪ್ತನನ್ನು ಆತನು ಹೊಡೆದು ಹಾಕಿ ಮುಯಿಗೆ ಮುಯಿ ತೀರಿಸಿದನು. ದೇವರು ತನ್ನ ಕೈಯಿಂದ ಬಿಡುಗಡೆ ಮಾಡುತ್ತಾನೆಂದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಆತನು ತಿಳಿದನು. ಆದರೆ ಆತನ ಸ್ವಂತ ಜನರಾದ ಇಸ್ರಾಯೇಲ್ಯರು ಹಾಗೆ ತಿಳಿದುಕೊಳ್ಳಲಿಲ್ಲ. ಹಾಗಾದರೆ ಮೋಶೆ ಆತನು ಅರಿತುಕೊಂಡಂಥ ವಿಚಾರ ಏನು? ಐಗುಪ್ತರಲ್ಲಿ ಮಹತ್ವವುಳ್ಳವನಾಗಿ ತನ್ನ ಪವರ್, ತನ್ನ ಇನ್ಫ್ಲೂಯೆನ್ಸ್, ತನ್ನ ಬ್ಯಾಕ್ಗ್ರೌಂಡ್, ಆತನು ಫರೋಹನನೊಂದಿಗೆ ಅಥವಾ ಐಗುಪ್ತರೊಂದಿಗೆ ಮೋಶೆ ಗುರುತಿಸಿಕೊಂಡಿದ್ದರಿಂದ ಇಸ್ರಾಯೇಲ್ ಜನರಲ್ಲಿ ಆತನು ಬೆರೆಯಲು ಸಾಧ್ಯವಾಗಲಿಲ್ಲ. ತನ್ನ ಸಾಮರ್ಥ್ಯಕ್ಕೆ, ಯೋಜನೆಗೆ ಆತನು ಒಳಪಟ್ಟನೇ ಹೊರತು ದೇವರ ಸಹಾಯಕ್ಕೆ, ದೇವರ ನಡೆಸುವಿಕೆಗೆ ಆತನು ಒಳಪಡಲಿಲ್ಲ. ಹೀಗಾಗಿ ಐಗುಪ್ತನಾಗಿ ತನ್ನದೆಲ್ಲವನ್ನು ಆತನು ತ್ಯಜಿಸದೆ ಹೋದ್ದರಿಂದ ಆತನು ಇಸ್ರಾಯೇಲ್ಯರು ಆತನನ್ನು ಪರಿಗಣಿಸಲಿಲ್ಲ. ಪ್ರತಿಯೊಬ್ಬ ಮಾನವನು, ಕರ್ತನಲ್ಲಿ ಪ್ರಿಯವಾದವರೇ, ಈ ಮೋಶೆಯ ಪರಿಸ್ಥಿತಿಗೆ ಸಮಾನನಾಗಿದ್ದಾನೆ. ನಾವು ದೇವರೊಂದಿಗೆ, ಯೇಸುವೊಂದಿಗೆ ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡುವಾಗ ನಮ್ಮ ಬಲ, ನಮ್ಮ ಸಾಮರ್ಥ್ಯ, ಸಂಪತ್ತು, ಜ್ಞಾನ, ತಿಳುವಳಿಕೆ ಇವುಗಳಲ್ಲಿ ನಾವು ಆತುಕೊಳ್ಳುವಾಗ ವಿ ಬಿಕಮ್ ನೋಬಡಿ. ಯಾಕೆಂದರೆ ನಮ್ಮ ಐಡೆಂಟಿಟಿ, ನಾವು ಗಣ್ಯ ವ್ಯಕ್ತಿ, ನಮಗೆಲ್ಲ ಗೊತ್ತುಂಟು, ನಮ್ಮ ಒಂದು ಮಹತ್ವವನ್ನು ನಾವು ಗುರುತಿಸಿಕೊಳ್ಳುತ್ತೇವೆ ಹೊರತು ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವುದಿಲ್ಲ. ದೇವರ ನಂಬಿಕೆಯಲ್ಲಿ ನಾವು ಬೆಳೆಯುವುದಿಲ್ಲ. ಯಾವಾಗ ನಾವು ನಮ್ಮದೇ ಒಂದು ಸಾಮರ್ಥ್ಯಕ್ಕೆ ಹೋಗಿ ನಾವು ಇತರರನ್ನು ಅಥವಾ ದೇವರನ್ನು ನಾವು ಕಡೆಗಣಿಸ್ತೀವೆಯೋ ಆಗ ವಿ ಬಿಕಮ್ ಎ ನೋಬಡಿ. ದೇವರ ದೃಷ್ಟಿಯಲ್ಲಿ ಮೋಶೆ ಈಗ ಎ ನೋಬಡಿ ಹೂ ಥಾಟ್ ಈ ವಾಸ್ ಎ ಸಂಬಡಿ. ನಾನು ಗಣ್ಯ ವ್ಯಕ್ತಿ, ನನ್ನ ಬ್ಯಾಕ್ಗ್ರೌಂಡ್ ಉತ್ತಮವಾಗಿದೆ, ನಾನು ಐಗುಪ್ತ ದೇಶದಲ್ಲಿ ಫರೋಹನ ಆಸ್ಥಾನದಲ್ಲಿ ನಾನು ಬೆಳೆದಿದ್ದೇನೆ, ಎಲ್ಲ ಪವರ್ಸ್ ನನಗುಂಟು ಎಂಬುದಾಗಿ ಮೋಶೆ ತಿಳಿದುಕೊಂಡಿದ್ದರೂ ಈಗ ದೇವರ ದೃಷ್ಟಿಯಲ್ಲಿ ಆತನು ಈ ವಾಸ್ ಎ ನೋಬಡಿ. ದೇವರು ಬಯಸಿದ್ದು ವಾಟ್ ಇಟ್ ಮೆಂಟ್ ಟು ಬಿ ಎ ಸಂಬಡಿ ವೆನ್ ಹಿ ಬಿಕಮ್ ಎ ನೋಬಡಿ. ಯಾವಾಗ ನಾವು ನಮ್ಮದೆಲ್ಲವನ್ನು ದೇವರಿಗೆ ಅರ್ಪಿಸಿಕೊಂಡು, ಬರೆದು ಮಾಡಿಕೊಂಡು ದೇವರ ಚಿತ್ತಕ್ಕೆ ಒಳಪಡಿಸಿಕೊಳ್ಳುವಾಗ ವಿ ಬಿಕಮ್ ಎ ಸಂಬಡಿ. ಮೋಶೆ ಈಗ ಸ್ವಂತ ಜನರಲ್ಲಿ ಸೇರಲು ಸಾಧ್ಯವಾಗಲಿಲ್ಲ. ಕೋಪಗೊಂಡು ಐಗುಪ್ತನನ್ನು ಕೊಂದಾಗ ಫರೋಹನನು ಮೋಶೆಯನ್ನು ಕೊಲ್ಲಿಸಬೇಕೆಂಬುದಾಗಿ ಆಲೋಚನೆ ಮಾಡಿದ್ದರಿಂದ ಐಗುಪ್ತರಲ್ಲಿಯೂ ಕೂಡ ಮೋಶೆಯು ಸೇರಲು ಸಾಧ್ಯವಾಗದೆ ಈಗ ಓಡಿ ಹೋಗಿ ಮಿದ್ಯಾನ್ ದೇಶಕ್ಕೆ ಸೇರಿದನು. ಅಂದರೆ ಮೋಶೆಯ ಈ ಪರಿಸ್ಥಿತಿ ನೋಡುವಾಗ ಎಷ್ಟೊಂದು ಗಣ್ಯ ವ್ಯಕ್ತಿಯಾಗಿ, ಮಹತ್ವವಾಗಿ, ಸಕಲ ಸೌಕರ್ಯಗಳು, ಸವಲತ್ತುಗಳಿದ್ದಾಗಲೂ ನಾವು ಈ ಬಿಕಮ್ ಎ ನೋಬಡಿ. ಎಲ್ಲ ವಿಚಾರಗಳು ದೂರ ಹೋಯಿತು. ಆತನ ಇಸ್ರಾಯೇಲರು ಆತನನ್ನು ಸೇರಿಸಿಕೊಳ್ಳಲಿಲ್ಲ, ಐಗುಪ್ತರು ಅವನನ್ನು ಕೊಲ್ಲುವುದಕ್ಕೆ ಹುಡುಕಿದರು. ಈಗ ಆತನು ಏನೂ ಇಲ್ಲದವನಾಗಿ ಮಿದ್ಯಾನ್ ದೇಶಕ್ಕೆ ಓಡಿ ಹೋಗಿದ್ದಾನೆ. ಈಗ ಆತನ ಎರಡನೇ ಸ್ಟೇಜ್, ಮುಂದಿನ 40 ವರ್ಷಗಳು ನಾವು ನೋಡುವಾಗ ಸೆಕೆಂಡ್ ಸ್ಟೇಜ್ ಆಫ್ ಹಿಸ್ ಲೈಫ್, ಮೋಸೆಸ್ ಸ್ಪೆಂಟ್ 40 years ಇನ್ ಡೆಸರ್ಟ್ ಫೈಂಡಿಂಗ್ ಔಟ್ ದಟ್ ಈ ವಾಸ್ ಎ ನೋಬಡಿ. ಅಗಣ್ಯನಾಗಿ, ಕ್ಷುಲ್ಲಕರಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಈಗ ಮೋಶೆ ಮಾಡ್ತಾ ಇದ್ದಾನೆ. ಇನ್ನು ಮುಂದಿನ 40 ವರ್ಷಗಳ ಆತನ ಜೀವಿತದಲ್ಲಿ. ಕರ್ತನಲ್ಲಿ ಪ್ರಿಯವಾದವರೇ, ಯಾವುದೇ ಮಹತ್ತರವಾದಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದಾಗ ಕ್ಷಣ ಮಾತ್ರದಲ್ಲಿಯೇ ಎಲ್ಲವೂ ಕೈಬಿಟ್ಟು ಹೋಗುತ್ತದೆ ಎಂಬುದಕ್ಕೆ ಮೋಶೆ ಒಂದು ನಿದರ್ಶನವಾಗಿದ್ದಾನೆ. ತಾನು ಮಹತ್ವವುಳ್ಳ ವ್ಯಕ್ತಿಯಾಗಿದ್ದೆ, ಗಣ್ಯನಾಗಿದ್ದೆ ಎಂಬುದಾಗಿ ಗುರುತಿಸಿಕೊಂಡಿದ್ದ ಮೋಶೆ ಕೋಪದಲ್ಲಿ ಆ ಐಗುಪ್ತನನ್ನು ಹೊಡೆದು ಹಾಕಿದ್ದರಿಂದ ಆತನು ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು. ಎಲ್ಲವನ್ನು ಕಳೆದುಕೊಂಡ, ತನ್ನ ಜನರ ಪ್ರೀತಿಯನ್ನು ಕಳೆದುಕೊಂಡ, ಐಗುಪ್ತರಲ್ಲಿದ್ದಂಥ ಎಲ್ಲ ಸಕಲ ಸೌಕರ್ಯಗಳನ್ನು ಕಳೆದುಕೊಂಡ, ಎಲ್ಲವನ್ನು ಕಳೆದುಕೊಂಡು ಆತನು
ಎಲ್ಲ ಪವರ್, ಎಲ್ಲ ಇನ್ಫ್ಲೂಯೆನ್ಸ್, ಎಲ್ಲ ಒಂದು ರೀತಿಯ ಆತನ ಬ್ಯಾಕ್ಗ್ರೌಂಡ್ ಎಲ್ಲವನ್ನು ಕಳೆದು ಆತನು ಮರಳುಗಾಡಿನಲ್ಲಿ ಆತನು ಜೀವಿಸಬೇಕಾಯಿತು. ಮುಂದಿನ 40 ವರ್ಷಗಳು ತನ್ನ ಮಾವನ ಕುರಿ ಮಂದೆಯನ್ನು ಅಡವಿಯಲ್ಲಿ ಮೇಯಿಸಿದನೆಂಬುದಾಗಿ ನಾವು ನೋಡ್ತೇವೆ. ಈ 40 ವರ್ಷಗಳು ಯಾವಾಗ ಆತನು ಬರೆದು ಮಾಡಿಕೊಂಡನೋ, ಆತನಲ್ಲಿ ಏನೂ ಇಲ್ಲದಾಗಿ ಹೋಯಿತೋ, ಆತನಿಗೆ ಆ ಜೀವಿತ ಈಗ ಆತನಿಗೆ ಅನುಭವಗಳನ್ನು ಕಲಿಸಿಕೊಟ್ಟಿದ್ದು, ಆತನಿಗೆ ಒಂದು ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಆತನು ಮಾಡಲು ಸಾಧ್ಯವಾಯಿತು. ತನ್ನ ಐಡೆಂಟಿಟಿ ಏನು ಎಂಬುದಾಗಿ ಗುರುತಿಸಿಕೊಳ್ಳಲು ಆತನಿಗೆ ಸಹಾಯಕವಾಯಿತು. ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಅನೇಕ ಬಾರಿ ಜೀವನದ ಪರಿಸ್ಥಿತಿಗಳು ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ಸಹಾಯಕವಾಗ್ತದೆ. ನಾವು ಏನೋ ಎಂಬುದಾಗಿ ತಿಳಿದುಕೊಂಡಿರ್ತೇವೆ, ಆದರೆ ಪರಿಸ್ಥಿತಿಗಳು ನಮ್ಮ ವಿರೋಧವಾಗಿ ಬಂದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ನಾವು ಜೀವನ ಮಾಡಲು ಪ್ರಯತ್ನ ಮಾಡುವಾಗ ಪರಿಸ್ಥಿತಿಗಳು ನಾವು ಯಾರು ಎಂಬುದಾಗಿ ಅದು ಗುರುತಿಸಿಕೊಳ್ಳಲು ಸಹಾಯವಾಗ್ತದೆ. ಕುರಿಮಂದೆಯನ್ನು ಕಾಯುವಂಥ ದೀನತೆಯನ್ನು ಮೋಶೆ ಪಡೆದುಕೊಂಡ. ಅಂದರೆ ತನ್ನನ್ನು ತಗ್ಗಿಸಿಕೊಂಡು ಕುರಿಯನ್ನು ಕಾಯುವಷ್ಟಕ್ಕಾದರೂ ಆತನು ತನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ. ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು, ತನ್ನ ಪರಿಸ್ಥಿತಿಗಳಿಗೆ ನೊಂದಿಕೊಳ್ಳುವುದನ್ನು ಬಿಟ್ಟು ಒಂದು ಕಲಿತುಕೊಳ್ಳುವಂಥ ಪ್ರಯತ್ನವನ್ನು, ಮನಸ್ಸನ್ನು ಮೋಶೆ ಮಾಡಿದನು. ತನ್ನ ಮಾವನಿಗೆ ನಂಬಿಗಸ್ತನಾಗಿ ಸೇವೆ ಮಾಡಿದನು. ತನ್ನ ಕುಟುಂಬದ ಜೀವಿತವನ್ನು ಆತನು ಈ ಸಮಯಗಳಲ್ಲಿ ರೂಪಿಸಿಕೊಂಡನು. ತನ್ನ ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬ್ಯರ ತಂದೆಯಾದ ದೇವರ ಒಂದು ಪರಿಚಯವನ್ನು ಆತನು ಮಾಡಿಕೊಂಡನು. ದೇವರ ಕುರಿತಾಗಿ ಆತನು ತಿಳಿದುಕೊಂಡನು. ಈ ಲರ್ನ್ಡ್ ಕಮಿಟ್ಮೆಂಟ್ ಆ್ಯಂಡ್ ಕಂಟೆಂಟ್ಮೆಂಟ್, ಈ ಲರ್ನ್ ಟು ಬಿಕಮ್ ನೋಬಡಿ. ಎಲ್ಲವೂ ಇದ್ದಾಗಲೂ ಆತನ ಸಕಲ ಐಶ್ವರ್ಯ ಸೌಕರ್ಯಗಳಿದ್ದ ಸಮಯದಲ್ಲಿ ಹೇಗಿದ್ದನೋ, ಈಗ ತದ್ವಿರುದ್ಧವಾಗಿ ಎಲ್ಲವನ್ನು ಕಳೆದುಕೊಂಡ ಮೇಲೆ ಜೀವನದ ಒಂದು ಅನುಭವಗಳು ಆತನನ್ನು ಬದಲಾವಣೆ ಮಾಡಲು ಸಹಾಯಕವಾಯಿತು. ಈ ಒಂದು ಪರಿವರ್ತನೆಗೊಂಡಂಥ ಮೋಶೆಯನ್ನು ದೇವರು ಕರೆದನು. ತನ್ನ 80ನೇ ವರ್ಷದಲ್ಲಿ ಮೋಶೆಯು ದೇವರ ಕರೆಗೆ ಹೋಗೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ಕರೆಯುವಿಕೆಗೆ ನಮ್ಮ ವಯಸ್ಸು, ನಮ್ಮ ಪರಿಸ್ಥಿತಿ ಯಾವುದೇ ಆಗಿದ್ದರೂ ದೇವರು ಕರೆಯುತ್ತಾನೆ. ಇದೊಂದು ಸತ್ಯದ ವಿಷಯವನ್ನು ನಾವು ಅರಿತುಕೊಳ್ಳಬೇಕಾಗುವುದು. ನಮ್ಮ ಜೀವಿತದಲ್ಲಿ ಯಾವಾಗ ನಾವು ತಗ್ಗಿಸಿಕೊಳ್ತೇವೆ, ನಮ್ಮ ಒಂದು ಘನತೆ, ನಮ್ಮ ಒಂದು ಗಣ್ಯ ವ್ಯಕ್ತಿತ್ವ ಅಥವಾ ಮಹತ್ವದಲ್ಲಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದನ್ನು ಬಿಟ್ಟು ದೇವರ ಮುಂದೆ ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಕರೆಯಲು ಆತನಿಗೆ ಸಾಧ್ಯವಾಗ್ತದೆ. ಒಂದು ಸ್ವಾಭಾವಿಕ ಪ್ರಶ್ನೆ ನಮ್ಮೆಲ್ಲರಲ್ಲಿ ಅನೇಕ ಬಾರಿ ಬಂದಿರಬಹುದು. ಸಹಜವಾಗಿ ದೇವರು ಮೊದಲೇ ಯಾಕೆ ಮೋಶೆಯನ್ನು ಕರೆಯಲಿಲ್ಲ? ಯಾಕೆ ಮೊದಲೇ ಮೋಶೆಯನ್ನು ಉಪಯೋಗಿಸಿಕೊಳ್ಳಲಿಲ್ಲ? ಯಾಕೆ 80 ವರ್ಷಗಳ ತನಕ ಕಾಯಬೇಕಾಗಿತ್ತು ಎಂಬುದಾಗಿ ಅನೇಕ ಬಾರಿ ನಾವು ಪ್ರಶ್ನೆ ಹಾಕಿಕೊಳ್ಳುವುದುಂಟು. ಮೋಶೆಯ ಗಮನವನ್ನು ಸೆಳೆಯಲು ದೇವರು ಅನೇಕ ಪ್ರಯತ್ನ ಮಾಡಿರಬಹುದು. ಆದರೆ ತನ್ನ ಒಂದು ಮಹತ್ವದ ಸ್ಥಾನದಲ್ಲಿ ಗಣ್ಯ ವ್ಯಕ್ತಿ ಎಂದು ಎನಿಸಿಕೊಂಡಂಥ ಮೋಶೆ ಆ ಕರೆಯನ್ನು ಗುರುತಿಸದೆ ಹೋಗಿರಬಹುದು. ದೇವರ ಕರೆ, ದೇವರ ಚಿತ್ತ, ದೇವರ ಯೋಜನೆ ಏನೆಂಬುದಾಗಿ ಮೋಶೆ ಅರಿಯದೆ ಹೋಗಿರಬಹುದು. ನಮ್ಮ ಪರಿಸ್ಥಿತಿಗಳಲ್ಲಿಯೂ ದೇವರು ನಮ್ಮೊಡನೆ ಅನೇಕ ವಿಧವಾಗಿ ನಾವು ಮಾತನಾಡುವಾಗ ನಾವು ಗುರುತಿಸದೆ ಹೋಗುತ್ತೇವೆ. ಯಾಕೆಂದರೆ ನಮ್ಮ ಸ್ವಂತ ವಿಚಾರಗಳಲ್ಲಿ ನಾವು ಮಹತ್ವವನ್ನು ಪಡೆದುಕೊಳ್ಳಬೇಕೆಂಬುವ ಒಂದು ಅನುಭವಗಳಲ್ಲಿ, ಭಾವನೆಗಳಲ್ಲಿ ನಾವು ಮುಳುಗಿ ಹೋಗಿಯವರಾಗಿದ್ದೇವೆ. ನಾನೇ ಉನ್ನತನು, ನನಗೆಲ್ಲವೂ ಗೊತ್ತುಂಟು ಎನ್ನುವ ಒಂದು ಭಾವನೆ ನಮ್ಮಲ್ಲಿದ್ದಾಗ ದೇವರ ಕರೆಯುವಿಕೆಯನ್ನು ನಾವು ಕೇಳಿಸಿಕೊಳ್ಳುವುದಿಲ್ಲ, ಅದನ್ನು ನಾವು ಪರಿಗಣಿಸುವುದಿಲ್ಲ. ಆದರೆ ದೇವರು ಬಿಡುವುದಿಲ್ಲ. ಮೋಶೆಯ ಗಮನವನ್ನು ಸೆಳೆಯಲು ಏನು ಮಾಡಿದನಂತೆ? ಮುಳ್ಳಿನ ಪೊದೆ, ಉರಿಯುವಂಥ ಮುಳ್ಳಿನ ಪೊದೆಯಲ್ಲಿ, ಆ ಬೆಂಕಿಯಲ್ಲಿ ಯೆಹೋವನು ಮೋಶೆಯನ್ನು ಕರೆದನು. ಇದು ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಮೋಶೆಯ ಜೀವಿತದಲ್ಲಿ. ತನ್ನ 80ನೇ ವರ್ಷದಲ್ಲಿ, ತನ್ನ 3ನೇ ಒಂದು ಸ್ಟೇಜ್ ಆಫ್ ಹಿಸ್ ಲೈಫ್, ದೇವರು ಆತನನ್ನು ಮುಳ್ಳಿನ ಪೊದೆಯಲ್ಲಿ ಬೆಂಕಿಯ ಮುಖಾಂತರ ಆತನನ್ನು ಕರೆದನು. ಕರ್ತನಲ್ಲಿ ಪ್ರಿಯವಾದರೆ ಅನೇಕರ ಜೀವಿತಗಳಲ್ಲಿಯೂ ಒಂದಲ್ಲ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ಗಳು ಇರ್ತದೆ. ಈ ರೀತಿಯಾಗಿ ಅನೇಕರನ್ನು ದೇವರು ಕರೆದು ಉಪಯೋಗಿಸಿದ್ದಾನೆ ಎಂಬ ಅನೇಕ ಉದಾಹರಣೆಗಳನ್ನು ನಾವು ಅನೇಕ ವಿಚಾರಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. 3ನೇ ಸ್ಟೇಜ್ ನಾವು ನೋಡುವಾಗ ಮೋಶೆಯ ಮುಂದಿನ 40 ವರ್ಷಗಳು ಆತನು ತನ್ನನ್ನು ಕ್ಷುಲ್ಲಕನೆಂದು, ಅಗಣ್ಯನೆಂದು ಆತನು ಪರಿಗಣಿಸಿಕೊಂಡನು.
ಯಾವಾಗ ಆತನು ತನ್ನನ್ನು ದೀನನಾಗಿ ಬರೆದು ಮಾಡಿಕೊಂಡು ದೇವರ ಮುಂದೆ ಆತನು ದೇವರ ಕರೆಗೆ ಒಳಪಟ್ಟಾಗ ಮಹತ್ವವುಳ್ಳವನಾಗಿ ಗಣ್ಯ ವ್ಯಕ್ತಿಯಾಗಿ ದೇವರು ಅವನನ್ನು ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಮೋಶೆ ಕೂಡ ಆ ನಿಜಾಂಶವನ್ನು ಆತನು ತಿಳಿದುಕೊಂಡನು. ಹೌ ಗಾಡ್ ಯೂಸಸ್ ಎ ನೋಬಡಿ ಟು ಬಿಕಮ್ ಎ ಸಂಬಡಿ ಎಂಬುದಾಗಿ ನಾವು ನೋಡುವಾಗ ಮೋಶೆ ಅದಕ್ಕೆ ಉತ್ತಮವಾದಂಥ ಒಂದು ನಿದರ್ಶನವಾಗಿದ್ದಾನೆ. ದೇವರ ಕರೆಯುವಿಕೆಗೆ ಮೋಶೆಯ ಮುಖಾಂತರ ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಲು ನೇಮಿಸುವುದನ್ನು ಆತನು ತಿಳಿದಾಗ ಮೋಶೆಯ ಪ್ರತಿಕ್ರಿಯೆ ಏನು? ಮೊದಲನೇದಾಗಿ ದೇವರು ಆತನಿಗೆ ಎಲ್ಲ ವಿಚಾರ ಹೇಳಿದಾಗ ನಾನೆಷ್ಟರವನು, ಐ ಆಮ್ ಎ ನೋ ಬಡಿ, ಹೂ ಆಮ್ ಐ ಎಂಬುದಾಗಿ ಆತನು ಕೇಳ್ತಾನೆ. ನನ್ನ ಮಾತನ್ನು ಫರೋಹನನ್ನು ಅಥವಾ ಐಗುಪ್ತರು ಕೇಳುತ್ತಾರೆಯೋ ಅಥವಾ ನನ್ನ ಸ್ವಂತ ಜನರು ಇಸ್ರಾಯೇಲರು ನನ್ನನ್ನು ಅಂಗೀಕರಿಸುತ್ತಾರೋ? ನನ್ನಲ್ಲಿ ಬಲ ಸಾಮರ್ಥ್ಯಗಳು ಇಲ್ಲ, ಹೇಗೆ ಸಾಧ್ಯವಾಗುತ್ತದೆ, ನಾನು ಎಷ್ಟರವನು ಎಂಬುದಾಗಿ ಆತನು ಅರಿಕೆ ಮಾಡುವಾಗ ದೇವರವನನ್ನು ಕುರಿತು ಹೇಳುವಂಥ ವಿಚಾರ, ನಾನೇ ನಿನ್ನ ಸಂಗಡ ಇರುವೆನು. ನನಗೆ ಮಾತನಾಡಲು ಬರುವುದಿಲ್ಲ, ನಾನೆಷ್ಟರವನು, ನನಗೆ ಸಾಮರ್ಥ್ಯವಿಲ್ಲ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡಂಥ ಮೋಶೆ ಈಗ ದೇವರು ಹೇಳ್ತಾ ಇದ್ದಾನೆ, ನನಗೆ ಗೊತ್ತುಂಟು ನಿನ್ನ ಸಾಮರ್ಥ್ಯಗಳೇನು, ನೀನು ಯಾವ ವಿಚಾರದಲ್ಲಿ ನಿನ್ನ ಉತ್ತಮವಾದಂಥ ವ್ಯಕ್ತಿತ್ವ ಇದೆ, ಯಾವ ವಿಚಾರಗಳಲ್ಲಿ ನಿನ್ನ ವೀಕ್ನೆಸ್ ಇದೆ ಎಂಬುದಾಗಿ ದೇವರಿಗೆ ಎಲ್ಲವೂ ಗೊತ್ತು. ಆದ್ದರಿಂದ ದೇವರು ಅವನಿಗೆ ಕೊಡುವಂಥ ಒಂದು ವಿಚಾರ, ನಾನೇ ನಿನ್ನ ಸಂಗಡ ಇರುವೆನು. ಯಾವಾಗ ನಾವು ದೇವರ ಸಾಮರ್ಥ್ಯಗಳಿಗೆ ನಡೆಸುವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುತ್ತೇವೆಯೋ, ನಮ್ಮ ಮಹತ್ವಗಳನ್ನು ವಿಚಾರಗಳನ್ನು ನಾವು ಬರೆದು ಮಾಡಿಕೊಂಡು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನಾವು ಒಳಪಡಿಸಿಕೊಳ್ಳುವಾಗ ದೇವರು ಮಹತ್ತಾದ ಕಾರ್ಯಗಳಿಗೆ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ ಮತ್ತು ಗಣ್ಯರೆಂದು ಆತನು ನಮ್ಮನ್ನು ಮಾಡುತ್ತಾನೆ, ಮಹತ್ವವುಳ್ಳ ಸ್ಥಾನಕ್ಕೆ ನಮ್ಮನ್ನು ನಡೆಸ್ತಾನೆ. ನಮ್ಮ ಸಾಮರ್ಥ್ಯಗಳು, ನಮ್ಮ ಬಲಹೀನತೆಗಳು ಆತನಿಗೆ ಗೊತ್ತುಂಟು. ನಮ್ಮೆಲ್ಲ ವಿಚಾರಗಳು ಆತನಿಗೆ ತಿಳಿದಿದ್ದರಿಂದ ಆತನು ನಮ್ಮನ್ನು ಕರೆಯುತ್ತಾನೆ. ವಿ ಆರ್ ಎ ನೋಬಡಿ ಇನ್ ದ ಐಸ್ ಆಫ್ ಗಾಡ್. ಅದು ನಾವು ರಿಯಲೈಸ್ ಮಾಡಿದಾಗ ದೇವರು ನಮ್ಮನ್ನು ಅಸಂಬಡಿ ಮಹತ್ತಾದ ಕಾರ್ಯಗಳನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಮೋಶೆಯ ವಿಚಾರ, ಆತನ ಜ್ಞಾನ ಸಾಮರ್ಥ್ಯಗಳು, ಐಗುಪ್ತದಲ್ಲಿ ಆತನಿಗೆ ಇದ್ದಂಥ ತಿಳುವಳಿಕೆ, ಐಗುಪ್ತ ದೇಶದ ವಿಚಾರಗಳು, ಚರಿತ್ರೆಗಳು ಎಲ್ಲವೂ ಮೋಶೆಗೆ ಗೊತ್ತಿದ್ದರಿಂದ ದೇವರು ಮೋಶೆಯನ್ನು ಆ ಒಂದು ರೆಸ್ಪಾನ್ಸಿಬಿಲಿಟಿಗೆ ಸೆಲೆಕ್ಟ್ ಮಾಡಲು ಸಾಧ್ಯವಾಯಿತು. ಕರ್ತನಲ್ಲಿ ಪ್ರಿಯವಾದವರೇ, ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಳ್ಳಬೇಕು. ನಮ್ಮ ಜೀವಿತಗಳಲ್ಲಿ, ನಮ್ಮ ಪ್ರಯತ್ನಗಳಲ್ಲಿ ಐ ಆಮ್ ಎ ಸಂಬಡಿ ಎನ್ನುವ ಒಂದು ಭಾವನೆ ನಮಗಿದೆಯೋ? ನಾನು ಗಣ್ಯನಾಗಿದ್ದೇನೆ, ನಾನು ಮಹತ್ವವುಳ್ಳ ವ್ಯಕ್ತಿಯಾಗಿದ್ದೇನೆ ಎಂಬ ಒಂದು ಭಾವನೆ ನಮ್ಮಲ್ಲಿದೆಯೋ? ಆ ಭಾವನೆ ನಮಗಿದ್ದರೆ ನಾವು ದೇವರಲ್ಲಿ ಮೊರೆ ಹೋಗಬೇಕು. ದೇವರೇ, ನಿನ್ನನ್ನು ಬಿಟ್ಟು ನಾವೇನೂ ಇಲ್ಲ, ಐ ಆಮ್ ಎ ನೋಬಡಿ ಎಂದು ಅರಿಕೆ ಮಾಡುವಾಗ ದೇವರು ನಮ್ಮನ್ನು ಮುನ್ನಡೆಸ್ತಾನೆ. ತನ್ನ ಯೋಜನೆಯನ್ನು, ತನ್ನ ಚಿತ್ತವನ್ನು ನಮ್ಮ ಮೂಲಕ ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಈ ಒಂದು ನಮ್ಮ ಜೀವಿತದ ಒಂದು ಪರೀಕ್ಷೆಯನ್ನು ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಗಳಿಸುವಂಥ ಸಕಲ ವಿಧವಾದಂಥ ಜ್ಞಾನ, ನಮ್ಮ ಆಸ್ತಿ ಅಂತಸ್ತು, ನಮ್ಮ ಇನ್ಫ್ಲೂಯೆನ್ಸ್, ನಮ್ಮ ಪವರ್ ನಮ್ಮನ್ನು ಮಹತ್ತರವಾದಂಥ ಒಂದು ಗಣ್ಯ ವ್ಯಕ್ತಿ ಎಂಬ ಅಭಿಪ್ರಾಯಕ್ಕೆ ಅದು ಗುರಿ ಮಾಡುತ್ತದೆ. ಆದರೆ ದೇವರ ನಡೆಸುವಿಕೆಯಲ್ಲಿ ಆತನ ಪ್ರಸನ್ನತೆಯನ್ನು ಗುರುತಿಸದೆ ಹೋಗುವಾಗ ವಿ ಬಿಕಮ್ ನೋ ಬಡಿ. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕಳೆದುಕೊಂಡ ಮೋಶೆ, ಮುಂದೇನು ನಮ್ಮ ಜೀವಿತ ಎನ್ನುವ ಒಂದು ಪ್ರಶ್ನೆ ಆತನಿಗೆ ಸ್ಟ್ರಗಲ್ ಆತನು ಮುಂದಿನ 40 ವರ್ಷಗಳು ಆತನು ಮಾಡಬೇಕಾಯಿತು. ಅನೇಕ ಬಾರಿ ನಮ್ಮ ವಿಚಾರಗಳಲ್ಲಿ ನಾವು ಆಲೋಚನೆ ಮಾಡುವಾಗ ನಮ್ಮ ಎಜುಕೇಷನ್ನಲ್ಲಿ ಸಂಪೂರ್ಣ ಮಾಡಲು ಅನೇಕ ಮಕ್ಕಳು ಸ್ಟ್ರಗಲ್ ಮಾಡ್ತಾರೆ. ಅನೇಕ ಯವನಸ್ಥರು ಕೆಲಸಗಳಲ್ಲಿ ಅವರಿಗೆ ಒಂದು ರೀತಿಯ ಸಫಲತೆ ಸಿಗುವುದಿಲ್ಲ. ಅವ್ರು ಮಾಡುವಂಥ ವಿಚಾರಗಳಲ್ಲಿ ಅನೇಕ ಕುಟುಂಬಗಳಲ್ಲಿ, ಸಭೆ ಸಮಾಜಗಳಲ್ಲಿ ನಮಗೆ ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಆದರೆ ಯಾವುದರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ, ಯಾವುದರಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ? ನಮ್ಮ ಒಂದು ಸಾಮರ್ಥ್ಯವೋ, ನಮ್ಮ ಒಂದು ಮಹತ್ವದ ವಿಚಾರಗಳಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆಯೋ ಅಥವಾ ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆಯೋ? ಯಾವಾಗ ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಆತನೇ ನಮ್ಮನ್ನು ನಡೆಸುವನು, ಯಾಕೆಂದರೆ ನಾನೇ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ಹೇಳಿದಂಥ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಮ್ಮ ಅಗತ್ಯತೆಗಳನ್ನು ನಮ್ಮ ಚಿತ್ತಕ್ಕೆ ಆತನು ಒದಗಿಸಿಕೊಡ್ತಾನೆ ಎಂಬ ಒಂದು ಭರವಸೆ ನಿರೀಕ್ಷೆ ಇಟ್ಟು
ಆತನ ಜೊತೆಯಲ್ಲಿ ಸಾಗುವಾಗ ನಾವು ಕ್ಷುಲ್ಲಕರಾಗಿದ್ದರೂ, ಗಣನೆಗೆ ಬಾರದವರಾಗಿದ್ದರೂ ದೇವರು ನಮ್ಮನ್ನು ಗಣ್ಯರನ್ನಾಗಿ ಆತನು ಮಾಡ್ತಾನೆ. ಐ ಆಮ್ ಎ ನೋಬಡಿ ಎಂದು ಮೋಶೆ ಹೇಳುವಾಗ ದೇವರು ಅವನನ್ನು ಕೈ ಬಿಡಲಿಲ್ಲ. ನಾನೇ ನಿನ್ನೊಂದಿಗಿರುವೆನು ಎಂಬ ಭರವಸೆ ಆತನನ್ನು ನೀಡ್ತಾ ಇದ್ದಾನೆ. ಮೋಶೆಯ ಮುಖಾಂತರ ಅತ್ಯುತ್ತಮವಾದಂಥ ಒಂದು ಮಹತ್ ಕಾರ್ಯಗಳನ್ನು ದೇವರು ನಡೆಸಿದನು. ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂಥ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಆತನು ನಡೆಸಿದನು. ನಮ್ಮೆಲ್ಲರಿಗೆ ಚರಿತ್ರೆ ಗೊತ್ತುಂಟು. ಇಸ್ರಾಯೇಲಿಯರನ್ನು ಐಗುಪ್ತ ದೇಶದಿಂದ ಯಾವ ರೀತಿಯಲ್ಲಿ ದೇವರು ಬಿಡುಗಡೆ ಮಾಡಿದನು, ಫರೋಹನನ್ನು ಆತನ ಸೈನ್ಯದವರನ್ನು ಯಾವ ರೀತಿಯಲ್ಲಿ ಅವರು ಎದುರಿಸಿದರು, ಕೆಂಪು ಸಮುದ್ರವನ್ನು ಯಾವ ರೀತಿಯಲ್ಲಿ ಅವರು ದಾಟಿದರು, ಅರಣ್ಯಗಳಲ್ಲಿ ಬಂದೊದಗಿದಂಥ ಎಲ್ಲ ಅಪಾಯಗಳು, ಎಲ್ಲ ಒಂದು ಅಗತ್ಯತೆಗಳನ್ನು ದೇವರು ಯಾವ ರೀತಿಯಲ್ಲಿ ಒದಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಒಂದು ಕಾರ್ಯಕ್ಕೆ ದೇವರು ಮೋಶೆಯನ್ನು ಉಪಯೋಗಿಸಿದನು. ಯಾವಾಗ ಮೋಶೆ ತನ್ನ ಒಂದು ಮಹತ್ವವನ್ನು ಬಿಟ್ಟು ನಾನೆಷ್ಟರವನು ಎನ್ನುವುದಾಗಿ ದೇವರ ಮುಂದೆ ತಗ್ಗಿಸಿಕೊಂಡಾಗ ದೇವರು ಅವನಿಗೆ ಮಾರ್ಗವನ್ನು ನೀಡಿ ಆತನಿಗೆ ಒಂದು ಡೈರೆಕ್ಷನನ್ನು ಕೊಟ್ಟು ದೇವರು ಆತನನ್ನು ಉಪಯೋಗಿಸಿಕೊಂಡನು. ಕರ್ತನಲ್ಲಿ ಪ್ರಿಯವಾದವರೇ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಿಚಾರವನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಗಣ್ಯನಾಗಿ ಇಹಲೋಕದ ಅಧಿಪತಿಯಾಗಿ ಆತನು ಈ ಲೋಕಕ್ಕೆ ಬರಲಿಲ್ಲ. ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಯೋಜನೆಯನ್ನು ನೆರವೇರಿಸಲು ಆತನು ದೀನನಾಗಿ ಸೇವಕನಾಗಿ ಈ ಲೋಕಕ್ಕೆ ಬಂದನು. ತನ್ನನ್ನು ತಾನು ಒಪ್ಪಿಸಿಕೊಂಡು ಬರಿದು ಮಾಡಿಕೊಂಡು ಬಂದಂಥ ದೇವರು ಸಮರ್ಪಕವಾಗಿ ದೇವರು ನೀಡಿದಂಥ ಒಂದು ಜವಾಬ್ದಾರಿಯನ್ನು ನೆರವೇರಿಸಲು ಆತನಿಗೆ ಸಾಧ್ಯವಾಯಿತು. ದೇವರ ಗುಣಾತಿಶಯಗಳನ್ನು, ಆತನ ಪ್ರೀತಿ, ದಯೆ, ಕರುಣೆ, ಕ್ಷಮಾಪಣೆಗಳನ್ನು ಆತನು ದೇವರ ಪರಿಚಯವನ್ನು ಜನರಿಗೆ ಮಾಡಿಕೊಟ್ಟನು ಮತ್ತು ಜನರೆಲ್ಲರನ್ನು ಆ ಶಿಲುಬೆಯ ಮುಖಾಂತರ ರಕ್ಷಣೆಗೆ, ವಿಮೋಚನೆಗೆ ಆತನು ನಡೆಸಿಕೊಟ್ಟ. ಈಗಲೂ ಸಹ ಆತನು ಯಾವಾಗ ನಾವು ನಮ್ಮನ್ನು ಬರೆದು ಮಾಡಿಕೊಂಡು ಕ್ಷುಲ್ಲಕನೆಂಬ ಒಂದು ಮನವರಿಕೆ ಮಾಡಿಕೊಂಡು ನಾವು ದೇವರ ಬಳಿಗೆ ಬರುವಾಗ ಆತನು ಕೂಡ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಅಗಣ್ಯನಾಗಿ ಅಲ್ಪನಾಗಿ ತಗ್ಗಿಸಿಕೊಂಡು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಅನೇಕ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ನಿಮಗೆ ಗಣ್ಯನೆನಿಸಿಕೊಳ್ಳಬೇಕಾ? ನೀವು ಮಹತ್ವದ ಸ್ಥಾನದಲ್ಲಿರಬೇಕಾ? ಹಾಗಾದರೆ ಯೇಸುವಿನಂತೆ ನಾವು ದೀನನಾಗಿ ದೇವರಿಗೆ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಾವು ಗಣ್ಯನೆನಿಸಿಕೊಳ್ಳುತ್ತೇವೆ. ಯು ಹ್ಯಾವ್ ಟು ಬಿಕಮ್ ಅ ನೋಬಡಿ ಇನ್ ದ ಐಸ್ ಆಫ್ ದ ಲಾರ್ಡ್ ಸೊ ದಟ್ ಗಾಡ್ ವಿಲ್ ಮೇಕ್ ಯು ಟು ಬಿಕಮ್ ಎ ಸಂಬಡಿ ಎಂಬುದಾಗಿ ನಾವು ತಿಳಿಯಬಹುದು. ಮೋಶೆ ಯಾವಾಗ ತನ್ನನ್ನು ತಗ್ಗಿಸಿಕೊಂಡು ನಾನು ಕ್ಷುಲ್ಲಕನು, ನಾನೆಷ್ಟರವನು, ಐ ಆಮ್ ಎ ನೋಬಡಿ ಎಂಬುದಾಗಿ ಮಾಡುವಾಗ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಂಥವನಿಗೆ ಸಮಾನನಾದ ಪ್ರವಾದಿ, ಮತ್ತೊಬ್ಬ ಪ್ರವಾದಿ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. ಎಷ್ಟು ಒಂದು ಗಣ್ಯನೆನಿಸಿಕೊಳ್ಳುವಂಥ ಒಂದು ಭಾಗ್ಯ ಮೋಶೆಗೆ ದೊರೆಯಿತು. ಕರ್ತನಲ್ಲಿ ಪ್ರಿಯವಾದವರೇ, ಈ ದಿವಸದಲ್ಲಿ ನಾವು ನಮ್ಮ ಧ್ಯಾನವನ್ನು ನಾವು ಮುಗಿಸುವಾಗ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ನಾವು ಯಾವ ವಿಚಾರಗಳಿಗೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ನಮ್ಮ ಅನುಭವವೇನು? ನಾವು ಗಣ್ಯನೆಂದು ಎಣಿಸಿಕೊಳ್ಳುವಾಗ ನಮ್ಮಲ್ಲಿರುವಂಥ ಎಲ್ಲ ಭಾವನೆಗಳನ್ನು ನಾವು ಬಿಟ್ಟು ಬಿಡಬೇಕು. ದೇವರ ಹಸ್ತಕ್ಕೆ ನಾವು ಒಳಪಡಿಸಿಕೊಳ್ಳಬೇಕು. ಐ ಆಮ್ ಎ ನೋಬಡಿ ಇನ್ ಫ್ರಂಟ್ ಆಫ್ ಗಾಡ್. ದೇವರ ಮುಂದೆ ನಾನೇನು ಅಲ್ಲ, ನಾನು ಎಷ್ಟರವನು ಎಂಬುದಾಗಿ ನಾವು ಅರಿಕೆ ಮಾಡಿಕೊಳ್ಳುವಾಗ ದೇವರು ನಮ್ಮ ಸಾಮರ್ಥ್ಯಗಳನ್ನು ಆತನು ಉಪಯೋಗಿಸಿಕೊಳ್ಳಲು ಶಕ್ತನಾಗಿದ್ದಾನೆ. ಈ ದಿವಸದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ನೀವು ಮಾಡುವಂಥ ವಿಚಾರಗಳಲ್ಲಿ ಅನೇಕ ಮಕ್ಕಳು ಅವರ ಜೀವಿತಗಳಲ್ಲಿ ನಾವು ನೋಡುವಾಗ ಅವರಿಗೆ ಒಂದು ರೀತಿಯ ಎಂಥ್ಯೂಸಿಯಾಸಮ್, ಒಂದು ರೀತಿಯ ಹೆಮ್ಮೆ, ನಾನು ಈ ರೀತಿಯವನು, ಈ ಶಾಲೆಯಲ್ಲಿ ಓದ್ತೇನೆ, ಈ ಕುಟುಂಬದಲ್ಲಿ ಬಂದಿದ್ದೇನೆ, ನಮ್ಮ ಮನೆ ಈ ರೀತಿಯಲ್ಲಿದೆ, ನನಗೆ ಅಷ್ಟೊಂದು ಫೆಸಿಲಿಟಿ ಇದೆ, ಅಷ್ಟೊಂದು ಸೌಕರ್ಯಗಳಿದೆ ಎಂಬ ಆಲೋಚನೆಗಳಲ್ಲಿ ಅವರು ಇರುವಾಗ ಅನೇಕ ಬಾರಿ ದೇವರ ಮುಂದೆ ಅವರು ತಮ್ಮನ್ನು ತಗ್ಗಿಸಿಕೊಳ್ಳುವುದು ಅವರು ಅರಿತುಕೊಳ್ಳುವುದಿಲ್ಲ. ನಿಮ್ಮ ಜವಾಬ್ದಾರಿ ಈ ಬಾಲ್ಯ ಪ್ರಾಯದಲ್ಲಿಯೇ, ಈ ಯವನಸ್ಥ ಪ್ರಾಯದಲ್ಲಿಯೇ ನಾವು ಮಕ್ಕಳಿಗೆ ಈ ವಿಚಾರಗಳನ್ನು, ದೀನತೆಯನ್ನು ಕಲಿಸಿಕೊಳ್ಳುವುದು, ನಮ್ಮನ್ನು ನಾವು ಬರೆದು ಮಾಡಿಕೊಳ್ಳುವುದು, ದೇವರ ಮುಂದೆ ಬರೆದು ಮಾಡಿಕೊಳ್ಳುವುದನ್ನು ಕಳಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ವಿಚಾರಗಳನ್ನು ನಾವು ನೋಡುವಾಗ ಈ ದಿವಸದಲ್ಲಿ ನೀವು ಮಕ್ಕಳ ಮುಂದೆ ಹೋಗುವಾಗ ದೇವರು ನಿಮ್ಮನ್ನು ನಡೆಸಲಿ. ಕ್ಷುಲ್ಲಕನೆಂದು ಮನವರಿಕೆಯಾದಾಗ ಗಣ್ಯನೆನಿಸಿಕೊಳ್ಳುವೆ ಎನ್ನುವ ವಿಚಾರವನ್ನು ನೀವು ಮಕ್ಕಳಿಗೆ ಬೋಧಿಸುವಾಗ ದೇವರು ನಿಮ್ಮ ಸಂಗಡ ಇರಲಿ, ದೇವರು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡುವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನಾವು
ನಮ್ಮದೇ ಪ್ರಯತ್ನಗಳಲ್ಲಿ, ನಮ್ಮದೇ ಅನುಭವಗಳಲ್ಲಿ, ನಮ್ಮದೇ ಭಾವನೆಗಳಲ್ಲಿ ಜೀವನ ಮಾಡುವಾಗ ಅನೇಕ ಬಾರಿ ನಿನ್ನ ಕರುವಿಕೆಯನ್ನು ನಾವು ತ್ಯಜಿಸುತ್ತೇವೆ, ನಿನ್ನ ಕರುವಿಕೆಗೆ ನಾವು ಹೋಗೊಡುವುದಿಲ್ಲ. ಆದರೆ ಪರಿಸ್ಥಿತಿಗಳು ನಮ್ಮ ಮುಂದೆ ಬಂದಾಗ, ಎಲ್ಲವನ್ನು ಕಳೆದುಕೊಂಡು ಆ ಅನುಭವ ನಮ್ಮಲ್ಲಿ ಉಂಟಾದಾಗ ನೀನೇ ನಮ್ಮನ್ನು ನಡೆಸುವನು. ಯಾಕೆಂದರೆ ನೀನು ನಮಗೆ ಭರವಸೆಯನ್ನು ನೀಡಿದ್ದಿ, ನಾನು ನಿಮ್ಮ ಸಂಗಡ ಇರುವೆನು. ಹೌದು ಸ್ವಾಮಿ, ಈ ದಿವಸದಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು ಬರಿದು ಮಾಡಿಕೊಂಡು ನಮ್ಮ ಸಾಮರ್ಥ್ಯಗಳನ್ನು, ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಎಜುಕೇಷನ್ ಎಲ್ಲವನ್ನು ನಾವು ನಿನ್ನ ಕೈಗಳು ಒಪ್ಪಿಸಿಕೊಡುವಾಗ ನೀನು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿಸ್ತಿ. ನೀನು ನಮ್ಮಲ್ಲಿ ಗಣ್ಯತೆಯ ಒಂದು ಮನೋಭಾವವನ್ನು ನಮಗೆ ದಯಪಾಲಿಸುತ್ತಿ ಎಂಬುದಾಗಿ ನಾವು ತಿಳಿದಿದ್ದೇವೆ. ನಮ್ಮನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ಮೂಲಕ ನೀನು ನಿನ್ನ ಯೋಜನೆಯನ್ನು, ನಿನ್ನ ಚಿತ್ತವನ್ನು ನೆರವೇರಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ಈ ದಿವಸದ ಎಲ್ಲ ಸಮಯದಲ್ಲಿ ಶಿಕ್ಷಕರು ಮಕ್ಕಳಿಗೆ ಬೋಧನೆ ಮಾಡುವಂಥ ಸಮಯದಲ್ಲಿ ನೀನೇ ಅವರ ಜೊತೆಯಲ್ಲಿದ್ದು ಅವರ ಮನೋನೇತ್ರಗಳನ್ನು ತೆರೆದು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅವರು ಮಕ್ಕಳಿಗೆ ದಯಪಾಲಿಸುವಂತೆ ನೀನು ಕೃಪೆ ಮಾಡಿ ನಡೆಸಬೇಕೆಂದು ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.